ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತು ರಾಕೆಟ್ ವೇಗದಲ್ಲಿ ಬೆಳೀತಾ ಇದೆ. ಈ ವೇಗಕ್ಕೆ ತಕ್ಕ ಹಾಗೆ ತಂತ್ರಜ್ಞಾನಗಳು ಕೂಡ ಬೆಳೀತಾ ಇದೆ. ಯಾರು ಕೂಡ ಊಹೆ ಮಾಡದ ರೀತಿಯ ತಂತ್ರಜ್ಞಾನಗಳ ಅಭಿವೃದ್ಧಿ ಆಗ್ತಾ ಇದೆ. ಇದೇ ರೀತಿ ಯುದ್ಧೋಪಕರಣಗಳ ವಿಚಾರದಲ್ಲಿ ಕೂಡ ಹೊಸ ಅನ್ವೇಷಣೆಗಳು ಆಗ್ತಾ ಇದೆ. ಹೀಗಿರುವಾಗ ಚೀನಾ ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದ ವೆಪನ್ ಒಂದನ್ನ ಕಂಡು ಹಿಡಿದಿದೆ. ವೆಪನ್ ಅಂದ ತಕ್ಷಣ ಯಾವುದೋ ಬಾಂಬ್ ಅಥವಾ ಮಿಸೈಲ್ ಅಲ್ಲ. ಚೀನಾ ಅಭಿವೃದ್ಧಿ ಮಾಡಿರುವ ವೆಪನ್ ಇದಕ್ಕಿಂತಲೂ ಡೇಂಜರ್ ಆಗಿದೆ. ಅದು ಹೈ ಪವರ್ ಮೈಕ್ರೋವೇವ್ ಸಿಸ್ಟಮ್. ಇದರ ಕೆಲಸ ಏನಪ್ಪಾ ಅಂತ ಕೇಳಿದರೆ ಸ್ಯಾಟಲೈಟ್ಗಳನ್ನು ಟಾರ್ಗೆಟ್ ಮಾಡೋದು. ಹಾಗಂತ ಸ್ಯಾಟಲೈಟ್ಗಳನ್ನು ಬ್ಲಾಸ್ಟ್ ಮಾಡಿ ಒಡಿಸ್ ಮಾಡೋದಲ್ಲ, ಸ್ಯಾಟಲೈಟ್ಗಳು ಕೆಲಸ ಮಾಡದಂತೆ ಮಾಡಿಬಿಡೋದು. ಸಿಂಪಲ್. ಎಷ್ಟು ಸಿಂಪಲ್ ಆಗಿ ಕೆಲಸ ಮುಗಿಯುತ್ತೆ ನೋಡಿ. ಯಾವುದೇ ವಸ್ತುವನ್ನ ನಾಶ ಮಾಡಬೇಕಾಗಿ ಇಲ್ಲ, ಜಸ್ಟ್ ಅದು ಕೆಲಸ ಮಾಡದಂತೆ ಮಾಡಿದ್ರೆ ಆಯಿತು. ಅಲ್ಲಿಗೆ ಬಾಹ್ಯಾಕಾಶದಲ್ಲಿರುವ ಸ್ಯಾಟಲೈಟ್ ಇದ್ದು ಇಲ್ಲದಂತಾಗಿ ಹೋಗಿಬಿಡುತ್ತೆ. ಭೂಮಿ ಮೇಲಿನ ಕಾಂಪಿಟೇಷನ್ಗಳೆಲ್ಲ ಮುಗೀತು, ಇನ್ನೇನಿದ್ರು ಬಾಹ್ಯಾಕಾಶದಲ್ಲಿ ಕಾಂಪಿಟೇಷನ್ ನಡೆಯುತ್ತೆ. ಆ ಸಂದರ್ಭಕ್ಕೆ ಚೀನಾ ರೆಡಿ ಆಗ್ತಾ ಇದೆ. ಹೀಗೆ ಚೀನಾ ಅತ್ಯಾಧುನಿಕ ವೆಪನ್ ಒಂದನ್ನ ರೆಡಿ ಮಾಡಿದ್ರೆ, ಮತ್ತೊಂದು ಕಡೆ ಭಾರತ ಕೂಡ ಒಂದು ವಿಶೇಷ ತಂತ್ರಜ್ಞಾನವನ್ನ ಮಡಿಲಿಗೆ ಹಾಕಿಕೊಂಡಿದೆ. ಇದು ಕೂಡ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿದ್ದು. ಬಾಹ್ಯಾಕಾಶದ ಸ್ಯಾಟಲೈಟ್ಗಳ ಮೇಲೆ ಗೂಢಾಚಾರ ಮಾಡುವ ತಂತ್ರಜ್ಞಾನ ಈಗ ಭಾರತಕ್ಕೆ ಸಿಕ್ಕಿದೆ. ಈ ಮೂಲಕ ಸ್ಯಾಟಲೈಟ್ ಗೂಢಾಚಾರಿಕೆ ವ್ಯವಸ್ಥೆ ಹೊಂದಿರುವ ಜಗತ್ತಿನ ಕೆಲವು ದೇಶಗಳ ಸಾಲಿಗೆ ಭಾರತ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟಕ್ಕೂ ಏನಿದು ಸ್ಪೈ ಸ್ಯಾಟಲೈಟ್ ವ್ಯವಸ್ಥೆ? ಇದರಿಂದ ಏನೆಲ್ಲ ಪ್ರಯೋಜನ ಇದೆ? ಚೀನಾ ಅಭಿವೃದ್ಧಿ ಮಾಡಿರುವ ಹೊಸ ತಂತ್ರಜ್ಞಾನವಾದರೂ ಏನು? ಇದು ಕೆಲಸ ಮಾಡೋದು ಹೇಗೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ನಾವೆಲ್ಲ ನಾಳೆ ಬಗ್ಗೆ ಯೋಚನೆ ಮಾಡ್ತೀವಿ, ಆದರೆ ಕೆಲವೊಂದು ದೇಶಗಳು ಮುಂದಿನ 10 ವರ್ಷದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾವೆ. 10 ವರ್ಷದ ನಂತರ ಯಾವ ರೀತಿಯ ಸಮಸ್ಯೆಗಳು ಎದುರಾಗಬಹುದು, ಆ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನ ಇವತ್ತೇ ಯೋಚನೆ ಮಾಡ್ತಾವೆ. ಅದರಲ್ಲಿ ಚೀನಾ ತುಂಬಾನೇ ಮುಂದೆ ಇದೆ. ನಾವು ಚೀನಾವನ್ನ ಬೇರೆ ವಿಚಾರದಲ್ಲಿ ಹೇಗೆ ಬೇಕಾದರೂ ಬೈಬಹುದು, ಆದರೆ ಅದು ತನ್ನ ದೇಶಕ್ಕೋಸ್ಕರ ಮಾಡುವ ಯೋಚನೆಯನ್ನ ಮೆಚ್ಚಲೇಬೇಕು. ಈಗ ಚೀನಾ ಭವಿಷ್ಯದ ಬಾಹ್ಯಾಕಾಶ ಯುದ್ಧಕ್ಕೆ ಸಿದ್ಧವಾಗಿದೆ. ಭೂಮಿ ಮೇಲೆ ನಡೆಯುವ ಯುದ್ಧಗಳ ಜಮಾನ ಮುಗಿಯಿತು. ಮುಂದಿನ 10-20 ವರ್ಷದಲ್ಲಿ ಯುದ್ಧ ನಡೆದರೆ ಅದು ಬಾಹ್ಯಾಕಾಶದಲ್ಲಿ ನಡೆಯುತ್ತೆ. ಅದಕ್ಕೆ ಈಗಾಗಲೇ ಚೀನಾ ಸಿದ್ಧತೆ ಮಾಡಿಕೊಂಡಿದೆ. ಸ್ಯಾಟಲೈಟ್ಗಳನ್ನು ಸೈಲೆಂಟ್ ಆಗಿ ಮುಗಿಸಿಬಿಡುವ ವೆಪನ್ ಅನ್ನ ಚೀನಾ ಅಭಿವೃದ್ಧಿ ಮಾಡಿದೆ. ಒಂದು ಸ್ಯಾಟಲೈಟ್ ಅನ್ನ ನಾಶ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಹೇಳಿ? ನೀವೆಲ್ಲ ತುಂಬಾ ಯೋಚನೆ ಮಾಡದೆ ಸ್ಯಾಟಲೈಟ್ಗೆ ಗುರಿ ಇಟ್ಟು ಮಿಸೈಲ್ ಸಿಡಿಸಿದ್ರೆ ಮುಗೀತು, ಅಲ್ಲಿಗೆ ಸ್ಯಾಟಲೈಟ್ ಸರ್ವ ನಾಶವಾಗುತ್ತೆ ಅಂತ ಹೇಳಬಹುದು. ಆದರೆ ಚೀನಾ ಈ ರೀತಿ ಯೋಚನೆ ಮಾಡೋದಿಲ್ಲ. ಶತ್ರು ಸತ್ತಿದ್ದಾನೆ ಅನ್ನೋದು ಗೊತ್ತಾಗಬಾರ್ದು, ಆ ರೀತಿ ವೆಪನ್ ಅನ್ನ ಚೀನಾ ರೆಡಿ ಮಾಡಿದೆ. ಅಂದಹಾಗೆ ಚೀನಾ ಅಭಿವೃದ್ಧಿ ಮಾಡಿರುವ ವೆಪನ್ನ ಹೆಸರು TPG-1000CS. ಈ ವೆಪನ್ ಕೇವಲ 4 ಮೀಟರ್ ಉದ್ದ ಇದೆ, ಆದರೆ ಇದರ ತೂಕ ಮಾತ್ರ 5 ಟನ್ ವರೆಗೂ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ವೆಪನ್ ನಿಮಿಷಕ್ಕೆ 20 ಗಿಗಾವ್ಯಾಟ್ನ ಪವರ್ ಅನ್ನ ಜನರೇಟ್ ಮಾಡುತ್ತೆ. ಇದು ಸ್ಯಾಟಲೈಟ್ಗಳತ್ತ ಪವರ್ಫುಲ್ ಆಗಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿಯನ್ನ ಒಂದು ರೀತಿ ಸ್ಪ್ರೇ ಮಾಡುತ್ತೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಸ್ಯಾಟಲೈಟ್ನ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಅನ್ನ ನಾಶ ಮಾಡುತ್ತೆ. ಅಲ್ಲಿಗೆ ಸ್ಯಾಟಲೈಟ್ ಕೆಲಸ ಮಾಡೋದನ್ನ ನಿಲ್ಲಿಸಿಬಿಡುತ್ತೆ. ಅಲ್ಲಿಗೆ ಸ್ಯಾಟಲೈಟ್ ಅನ್ನ ಟಚ್ ಮಾಡದೆಯೇ ಚೀನಾ ಒಂದು ಸ್ಯಾಟಲೈಟ್ನ ಕಥೆಯನ್ನೇ ಮುಗಿಸ್ಬಿಡುತ್ತೆ. ಹಾಗಂತ ಸ್ಯಾಟಲೈಟ್ ಬೇಟೆಯಾಡುವ ಸಿಸ್ಟಮ್ ಅನ್ನ ರೆಡಿ ಮಾಡಿದ್ದು ಚೀನಾ ಮಾತ್ರವಲ್ಲ, ಬೇರೆ ದೇಶಗಳು ಕೂಡ ಇದರ ಬಗ್ಗೆ ಪರೀಕ್ಷೆಗಳನ್ನ ಮಾಡ್ತಾ ಇವೆ. ಭಾರತ ಕೂಡ ಈ ವಿಚಾರದಲ್ಲಿ ಪರೀಕ್ಷೆ ಮಾಡಿದೆ. ಆದರೆ ಭಾರತ ಮಾಡಿರೋದು ಮಿಸೈಲ್ ಅನ್ನ, ಸ್ಯಾಟಲೈಟ್ಗಳನ್ನ ಉಡಿಸ್ ಮಾಡುವ ಸಾಮರ್ಥ್ಯ ಇರುವ ಮಿಸೈಲ್ ಅನ್ನ ಭಾರತ ಪ್ರಯೋಗ ಮಾಡಿದೆ. ಚೀನಾ ಕೂಡ ಇದೇ ರೀತಿಯ ಮಿಸೈಲ್ ರೆಡಿ ಮಾಡಿದೆ. ಆದರೆ ಚೀನಾದ ರೀತಿ ಮಾಡೋದಕ್ಕೆ ಇಲ್ಲಿವರೆಗೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಅಮೆರಿಕ ಕೂಡ ತನ್ನದೇ ಆದ ತಂತ್ರಜ್ಞಾನವನ್ನ ಈ ವಿಚಾರದಲ್ಲಿ ಅಭಿವೃದ್ಧಿ ಮಾಡ್ತಾ ಇದೆ. ಇಲ್ಲಿ ಒಂದು ವಿಚಾರವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಸದ್ಯ ಭೂಮಿ ಮೇಲೆ ನಡೀತಾ ಇರುವ ಯುದ್ಧಗಳು ಮುಂದೆ ಬಾಹ್ಯಾಕಾಶದಲ್ಲೂ ನಡೆಯಬಹುದು. ಈಗ ಕುತೂಹಲದ ಕಣಜವಾಗಿರುವ ಬಾಹ್ಯಾಕಾಶ ಮುಂದೊಂದು ದಿನ ರಣರಂಗವಾಗಿ ಪರಿಣಮಿಸಬಹುದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಿನ ಡಿಜಿಟಲ್ ಯುಗದಲ್ಲಿ ಸ್ಯಾಟಲೈಟ್ಗಳು ಬೇಕೇ ಬೇಕು. ಸ್ಯಾಟಲೈಟ್ ಇಲ್ಲದೇ ಇದ್ರೆ ಯಾವುದೇ ಕಮ್ಯುನಿಕೇಷನ್ ಆಗೋದಿಲ್ಲ. ನಮ್ಮ ಮ್ಯಾಪ್ ವರ್ಕ್ ಆಗಬೇಕು ಅಂದ್ರೂ ಸ್ಯಾಟಲೈಟ್ ಬೇಕು, ಬ್ಯಾಂಕಿಂಗ್ ವ್ಯವಸ್ಥೆ ಕೆಲಸ ಮಾಡಬೇಕು ಅಂದ್ರೂ ಸ್ಯಾಟಲೈಟ್ ಬೇಕು, ರಕ್ಷಣಾ ವಿಭಾಗದಲ್ಲಿ ಕೂಡ ಸ್ಯಾಟಲೈಟ್ಗಳ ಅಗತ್ಯ ಬೀಳುತ್ತೆ. ಹೀಗಿರುವಾಗ ಸ್ಯಾಟಲೈಟ್ ವ್ಯವಸ್ಥೆ ಕೆಲಸ ಮಾಡೋದನ್ನ ನಿಲ್ಲಿಸಿಬಿಟ್ರೆ ಆ ದೇಶದ ಪರಿಸ್ಥಿತಿ ಹೇಗಾಗಬೇಡ? ಯೋಚನೆ ಮಾಡಿ. ಆ ಪರಿಸ್ಥಿತಿಯನ್ನ ಯಾರಿಂದಲೂ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ.
ಆ ಸಂದರ್ಭಕ್ಕಾಗಿ ಚೀನಾ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ. ಚೀನಾ ಅಭಿವೃದ್ಧಿ ಮಾಡ್ತಾ ಇರುವ ವೆಪನ್ ಯಾವುದೇ ರೀತಿಯ ಸದ್ದಿಲ್ಲದೆ, ಯಾವುದೇ ರೀತಿಯ ಸ್ಫೋಟವಿಲ್ಲದೆ ಸೈಲೆಂಟ್ ಆಗಿ ತನ್ನ ಕೆಲಸ ಮಾಡಿ ಮುಗಿಸುತ್ತೆ. ಇದು ಚೀನಾದ ಕಥೆಯಾದರೆ, ಭಾರತ ಕೂಡ ಬಾಹ್ಯಾಕಾಶದ ವಿಚಾರದಲ್ಲಿ ಹಲವು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡಿದೆ. ಅದು ಅಂತಿಂತ ತಂತ್ರಜ್ಞಾನವಲ್ಲ, ಅಂತರಿಕ್ಷದಲ್ಲಿ ಗೂಢಾಚಾರಿಕೆ ಮಾಡುವ ತಂತ್ರಜ್ಞಾನ. ಅದು ಬೇರೆ ಬೇರೆ ದೇಶಕ್ಕೆ ಹೋಗಿ ಗೂಢಾಚಾರಿಕೆ ಮಾಡೋದನ್ನು ನೀವೆಲ್ಲ ಕೇಳಿರಬಹುದು, ಆದರೆ ಬಾಹ್ಯಾಕಾಶದಲ್ಲಿ ಹೋಗಿ ಗೂಢಾಚಾರಿಕೆ ಮಾಡುವ ಬಗ್ಗೆ ನೀವು ಕೇಳಿರ್ಲಿಕ್ಕಿಲ್ಲ. ಹೌದು, ಸ್ಯಾಟಲೈಟ್ಗಳು ಸಾಮಾನ್ಯವಾಗಿ ಏನು ಕೆಲಸ ಮಾಡುತ್ತವೆ ಅನ್ನೋದನ್ನು ನಾವು ಮೊದಲೇ ಹೇಳಿದ್ದೇವೆ. ಆದರೆ ಈಗ ಭಾರತ ರೆಡಿ ಮಾಡ್ತಾ ಇರುವ ಸ್ಯಾಟಲೈಟ್ ಉಳಿದ ಸ್ಯಾಟಲೈಟ್ಗಳ ಮೇಲೆ ನಿಗಾ ಇಡುತ್ತೆ. ಆ ಸ್ಯಾಟಲೈಟ್ಗಳು ಏನು ಮಾಡ್ತಾ ಇದ್ದಾವೆ, ನಮ್ಮ ದೇಶಕ್ಕೆ ಅಪಾಯವಾಗುವ ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದಾವ ಅನ್ನುವ ಬಗ್ಗೆ ಗಮನಿಸುತ್ತಾನೆ ಇರುತ್ತೆ. ಇಲ್ಲಿವರೆಗೆ ವಿದೇಶಗಳ ಸ್ಯಾಟಲೈಟ್ಗಳನ್ನು ನಾವು ಗ್ರೌಂಡ್ ಲೆವೆಲ್ನಲ್ಲೇ ಟ್ರ್ಯಾಕ್ ಮಾಡ್ತಾ ಇದ್ವಿ. ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ಟ್ರ್ಯಾಕ್ ಮಾಡಿದರೆ ಪಿನ್ ಟು ಪಿನ್ ಮಾಹಿತಿ ಸಂಗ್ರಹ ಮಾಡೋದು ಕಷ್ಟವಾಗುತ್ತೆ. ಹೀಗಾಗಿ ಇನ್ಮುಂದೆ ಬಾಹ್ಯಾಕಾಶದಲ್ಲೇ ಟ್ರ್ಯಾಕ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಭಾರತ. ಸ್ನೇಹಿತರೆ, ಸ್ಯಾಟಲೈಟ್ಗಳು ಅಂದ ತಕ್ಷಣ ಅವುಗಳು ಕೆಳಗಿನ ಭಾಗದ ಮೇಲೆ ನಿಗಾ ಇಡ್ತಾವೆ, ಆದರೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅವುಗಳಿಗೆ ಗೊತ್ತಾಗೋದಿಲ್ಲ. ಸದ್ಯ ಭಾರತ ಅಭಿವೃದ್ಧಿ ಮಾಡಿರುವ ಸ್ಯಾಟಲೈಟ್ 360 ಡಿಗ್ರಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಸುಲಭದಲ್ಲೇ ನಿಗಾ ಇಡುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಈ ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡಿರೋದು ಇಸ್ರೋ ಅಲ್ಲ, ಬದಲಾಗಿ ಭಾರತದ ಒಂದು ಪ್ರೈವೇಟ್ ಕಂಪನಿ ಇಂಥದ್ದೊಂದು ತಂತ್ರಜ್ಞಾನವನ್ನ ರೆಡಿ ಮಾಡಿದೆ. ಆ ಕಂಪನಿಯ ಹೆಸರು ಅಜಿಸ್ಟಾ ಇಂಡಸ್ಟ್ರೀಸ್. ಇದೊಂದು ದೊಡ್ಡ ಬೆಳವಣಿಗೆ. ಅಮೆರಿಕದಂತಹ ದೇಶಗಳಲ್ಲಿ ಮಾತ್ರ ಖಾಸಗಿ ಕಂಪನಿಗಳು ಬಾಹ್ಯಾಕಾಶ ಸಂಬಂಧಿತ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ವು. ಆದರೆ ಈಗ ಭಾರತದಲ್ಲಿ ಕೂಡ ಖಾಸಗಿ ಕಂಪನಿಗಳು ಬಾಹ್ಯಾಕಾಶದತ್ತ ಚಿತ್ತ ನೆಟ್ಟಿವೆ. ಸ್ನೇಹಿತರೆ, ಬಾಹ್ಯಾಕಾಶದಲ್ಲಿ ಬೇರೆ ಸ್ಯಾಟಲೈಟ್ಗಳ ಮೇಲೆ ನಿಗಾ ಇಡೋದು ಅಷ್ಟೊಂದು ಸುಲಭ ಅಲ್ಲ. ಕಾರಣ, ಒಂದೊಂದು ಸ್ಯಾಟಲೈಟ್ಗಳು ಒಂದೊಂದು ಕಕ್ಷೆಯಲ್ಲಿ ಸುತ್ತುತ್ತಾ ಇರ್ತಾವೆ. ಯಾವುದೇ ಸ್ಯಾಟಲೈಟ್ಗಳು ಸ್ಟಿಲ್ ಆಗಿ ಇರೋದಿಲ್ಲ. ಹೀಗಾಗಿ ಇನ್ನೊಂದು ಸ್ಯಾಟಲೈಟ್ನ ಫೋಟೋ ತೆಗಿಬೇಕು ಅಂದ್ರೂ ಕಷ್ಟ ಇದೆ. ಹೀಗಿರುವಾಗ ನಮಗೆ ಬೇಕಾದ ಸ್ಯಾಟಲೈಟ್ನ ಮೇಲೆ ನಿಗಾ ಇಡೋದು ತುಂಬಾನೇ ಕಷ್ಟ. ಅದರಲ್ಲೂ ಕೂಡ ಸ್ಯಾಟಲೈಟ್ಗಳು ನೀವು ಊಹೆ ಮಾಡದಷ್ಟು ಸ್ಪೀಡ್ನಲ್ಲಿ ತಿರುಗುತ್ತಿರುತ್ತವೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಂದು ಫೈಟರ್ ಜೆಟ್ನಲ್ಲಿ ಕುಳಿತುಕೊಂಡು ಇನ್ನೊಂದು ಫೈಟರ್ ಜೆಟ್ನ ಫೋಟೋ ತೆಗೆಯೋದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಇಲ್ಲಿಯೂ ಇರುತ್ತೆ. ಇಂತಹ ಕಷ್ಟದ ಕೆಲಸವನ್ನ ಭಾರತ ಅಭಿವೃದ್ಧಿ ಮಾಡಿರುವ ಸ್ಯಾಟಲೈಟ್ ಮಾಡ್ತಾ ಇದೆ. ಸದ್ಯ ಭಾರತ ಪರೀಕ್ಷೆ ಮಾಡಿರುವ ಸ್ಯಾಟಲೈಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಫೋಟೋವನ್ನ ತೆಗೆದು ಕಳಿಸಿದೆ. ಅಲ್ಲಿಗೆ ಒಂದು ಹಂತದಲ್ಲಿ ಈ ಪರೀಕ್ಷೆ ಯಶಸ್ವಿಯಾಗಿದೆ. ಇಂತಹ ಕಷ್ಟದ ಕೆಲಸ ಹೇಗೆ ಸಾಧ್ಯವಾಗಿದೆ ಅಂತ ಕೇಳಿದ್ರೆ, ಸ್ಯಾಟಲೈಟ್ನಲ್ಲಿ ಒಂದು ಸಾಫ್ಟ್ವೇರ್ ಅನ್ನ ಅಳವಡಿಸಲಾಗಿದೆ. ಇಲ್ಲ ಅಂದ್ರೆ ಭೂಮಿಯಿಂದ ನಾವು ಅದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಕಷ್ಟ ಆಗ್ತಾ ಇತ್ತು. ಸ್ಯಾಟಲೈಟ್ನಲ್ಲೇ ಸಾಫ್ಟ್ವೇರ್ ಅಳವಡಿಕೆ ಮಾಡಿರೋದ್ರಿಂದ ಕಂಟ್ರೋಲ್ ಮಾಡೋದು ಸುಲಭ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಂಗತಿ ಅಂದರೆ, ಇದರಲ್ಲಿ AI ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಲಾಗಿದೆ. ಹೀಗಾಗಿ ಕೆಲಸ ಸುಲಭದಲ್ಲೇ ಆಗುತ್ತೆ. AI ವ್ಯಾಪ್ತಿಯನ್ನೊಮ್ಮೆ ಗಮನಿಸಿ, ಅಂತರಿಕ್ಷದಲ್ಲೂ ಕೂಡ ಈಗ AI ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಹೀಗೆ ಈ ತಂತ್ರಜ್ಞಾನದ ಮೂಲಕ ನಮ್ಮ ಮೇಲೆ ಯಾವ ಸ್ಯಾಟಲೈಟ್ಗಳು ನಿಗಾ ಇಟ್ಟಿವೆ, ವಿದೇಶದ ಸ್ಯಾಟಲೈಟ್ಗಳು ನಮ್ಮ ದೇಶದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾವ, ಅವುಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಎಲ್ಲವನ್ನ ಕೂಡ ಸುಲಭದಲ್ಲೇ ಈ ಹೊಸ ತಂತ್ರಜ್ಞಾನದ ಮೂಲಕ ಪತ್ತೆ ಮಾಡಬಹುದು. ಭಾರತದ ಈ ಹೊಸ ಸ್ಯಾಟಲೈಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.